ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಊರಿಗೆ ಹೊರಟಿದ್ವಿ. ಊರಲ್ಲಿ ಎಂಗೇಜ್ಮೆಂಟ್ ಇದ್ದು ಹರಿ ಅವರ ಸಿಸ್ಟರ್ ಅಂದರೆ ಚಿಕ್ಕಪ್ಪನ ಮಗಳದು. ಸೊ ಹಾಗಾಗಿ ಊರಿಗೆ ಹೋಗಿದ್ವಿ. ನಾನು ತುಂಬಾ ಸಿಂಪಲ್ಲಾಗಿರೋ ಸೀರೆ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಯಾಕಂದರೆ ಈ ಬಿಸಿಲಿಗೆ ಅಂತೂ ರೇಷ್ಮೆ ಸೀರೆ ಎಲ್ಲ ಹಾಕ್ಕೊಳ್ಳೋದಕ್ಕೆ ನಿಜವಾಗ್ಲೂ ನನ್ನ ಕೈಯಲ್ಲಾಗಲ್ಲ. ಅದ್ರ ಜೊತೆಗೆ ಜ್ಯುವೆಲ್ರೀಸ್ ಅಂತೂ ನನಗೆ ಆಗೋದೇ ಇಲ್ಲ. ಈ ಒಡವೆಗಳು ಹಾಕ್ಕೊಬೇಕಂದ್ರೆ ನಂಗೆ ಇಷ್ಟ ಆಗಲ್ಲ. ಸಿಂಪಲ್ಲಾಗಿರಬೇಕು. ಅದೇನೋ ಹರಿ ಕೂಡ ಹೇಳ್ತಾನೆ, ಒಳ್ಳೆ ನೋಡೋಕ್ಕಾಗಲ್ಲ, ಅಷ್ಟು ಕೆಟ್ಟದಾಗ ಅನಿಸುತ್ತೆ, ನೀನು ಮೇಕಪ್ಪು ಮಾಡಬೇಡ, ಒಡವೆನೂ ಹಾಕ್ಕೊಬೇಡ ಅಂತ. ಹಂಗಂತ ಹೇಳಿ ಒಡವೆ ತೊಗೊಳ್ಳಲ್ಲ ಅಂತಲ್ಲ, ತೊಗೋತೀನಿ, ಬಟ್ ಇನ್ವೆಸ್ಟ್ ಮಾಡ್ತೀನಿ ಅಷ್ಟೇ, ಕಷ್ಟಕಾಲದಲ್ಲಿ ಆಗುತ್ತೆ ಅಂಥೇಳಿ. ಅಷ್ಟು ಬಿಟ್ಟರೆ ನನಗೆ ಹಾಕ್ಕೊಳ್ಳೋಕ್ಕಂತೂ ನಿಜವಾಗ್ಲೂ ಇಷ್ಟ ಆಗಲ್ಲ. ಸೊ ನೋಡ್ತಾ ಇರ್ಬೋದು ನೀವು ನಮ್ಮ ಮನೆ ಮುಂದೆ. ಸೋಮವಾರ ಈ ರೀತಿಯಾಗಿ ಕ್ರೌಡ್ ಇರುತ್ತೆ. ಯಾಕಂದರೆ ಇವತ್ತು ಇಲ್ಲಿ ಸಂತೆ ನಡೆಯುತ್ತೆ, ಹಾಗಾಗಿ ಇಷ್ಟೊಂದು ರಶ್ ಇರುತ್ತೆ. ಇನ್ನು ಈ ಬೇಸಿಗೆ ಕಾಲದಲ್ಲಿ ಒಂದು ಮಡಿಕೆ ಇರಲೇಬೇಕು, ಚೆನ್ನಾಗಿರುತ್ತಲ್ಲ. ನಾನೇನು ಆಲ್ಮೋಸ್ಟ್ ಯಾವಾಗಲೂ ಇಟ್ಟಿಲ್ಲ, ಬಟ್ ಈ ಸಲ ಮನೇಲಿ ಇತ್ತಲ್ಲ ಅಂತ ಹೇಳ್ಬಿಟ್ಟು ಇಟ್ಟಿರೋದು ಅಷ್ಟೇನೆ. ನಮ್ಮ ಅಜ್ಜಿ ಬಂದ್ಬಿಟ್ಟು ಈ ಥರ ಮಡಿಕೆನೆಲ್ಲ ಇಟ್ಟಾಗ ಕೆಳಗಡೆ ರಾಗಿ ಹಾಕೋದು, ಇಲ್ಲಾಂದರೆ ಗೋಧಿ ಏನಾದರೂ ಒಂದು ಹಾಕೋರು, ಒಂದು ಟಬ್ ಇಟ್ಬಿಟ್ಟು ಚೆನ್ನಾಗಿರ್ತಿತ್ತು. ಅದೆಲ್ಲ ಚೆನ್ನಾಗಿ ಸಸಿ ಬರ್ತಾ ಇತ್ತಲ್ಲ, ತುಂಬ ಚೆನ್ನಾಗಿರೋದು ನೋಡೋದಕ್ಕೆ. ಆ್ಯಂಡ್ ನೀರು ಕೂಡ ಅಷ್ಟೇ ತಣ್ಣಗಿರ್ತಾಯಿತ್ತು, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟು. ಯಾವ ಫ್ರಿಜ್ಜಲ್ಲಿರೋ ನೀರು ಬೇಡ, ಅಷ್ಟು ಚೆನ್ನಾಗಿರ್ತಿತ್ತು. ಹಾಗಾಗಿ ನಾವು ಈ ಸಲ ಮಡಿಕೆನ ಇಟ್ವಿ. ಸೊ ಇನ್ನು ನನಗಿವತ್ತು ಡಬಲ್ ಕೆಲಸ ಅಂತಲೇ ಹೇಳ್ಬೋದು. ಅದರಲ್ಲೂ ಇವತ್ತು ಸ್ವಲ್ಪ ನನಗೆ ಲೈಟಾಗಿ ಮೂಡ್ ಆಫ್ ಅಂತಲೂ ಹೇಳೋಕ್ಕಾಗಲ್ಲ. ಅಂದರೆ ಹರಿ ಯಾವಾಗಲೂ ಡೈಲಿ ಒನ್ ಟೈಮ್ ಆದರೂ ಮನೆಗೆ ಬಂದು ಹೋಗ್ತಾಯಿದ್ದೆ. ಬಟ್ ಇವತ್ತು ಎಷ್ಟೊತ್ತು ಕಾದಿದ್ವಿ ಗೊತ್ತಾ? ಅಂದರೆ ಈ ಹಬ್ಬದ ಟೈಮಲ್ಲಿ ಪೇಂಟ್ ಎಲ್ಲ ಚೆನ್ನಾಗಿ ಸೇಲ್ ಆಗ್ತಿರುತ್ತೆ, ಅವ್ನಿಗೂ ಬರೋದಕ್ಕಾಗಲ್ಲ ಪಾಪ. ಅನಿಸ್ತಿರುತ್ತೆ ಅವ್ನಿಗೂ ಬರಬೇಕಂತ, ಬಟ್ ಆಗಲ್ಲ. ಇನ್ನು ನಾನು ಹನಿ ಅಂತೂ ತುಂಬ ವೆಯ್ಟ್ ಮಾಡ್ತಾಯಿದ್ವಿ. ಬೆಳಗ್ಗೆಯಿಂದ ರಾತ್ರಿ ತನಕ ಇಬ್ಬರೇ ಇರಬೇಕಾಗತ್ತಲ್ವ, ಸ್ವಲ್ಪ ಕಷ್ಟ ಅನಿಸುತ್ತೆ. ಯಾವಾಗ ಹಿಂಗೆ ಬಂದೋಗ್ಬಿಟ್ರೆ ನಮಗೂ ಸಮಾಧಾನ. ಸರಿ, ಆ ಒಂದು ಬೇಜಾರಿದೆ ಅಂತ ಅಂದ್ಕೊಳ್ಳೋವಷ್ಟರಲ್ಲಿ ಇನ್ನು ಪೂಜೆ ಎಲ್ಲ ಮುಗಿಸಿ ಹನಿ ನಾನೇ ಪೂಜೆ ಮಾಡ್ತೀನಿ ಅಂಥೇಳಿ ಪ್ರತಿ ಸಲ ಹೀಗೆ ಪೂಜೆ ಮಾಡಬೇಕಾದ್ರೆ ಊದ್ಬತ್ತಿನ ಇಸ್ಕೊತಾಳೆ. ಇನ್ನು ಪೂಜೆ ಎಲ್ಲ ಮುಗಿಸಿ ಆದಮೇಲೆ ಆರಾಮಾಗಿ ಕುತ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಅಷ್ಟೊತ್ತಿಗಾಗಲೇ ಮಳೆ ಅಂದರೆ ಮಳೆ, ಸಿಕ್ಕಾಪಟ್ಟೆ ಮಳೆ. ಎಲ್ಲಿ ನೋಡಿದ್ರು ಎಲ್ಲ ಕಡೆನೂ ಆಲ್ಮೋಸ್ಟ್ ಮಳೆ ಬರ್ತಾಯಿದೆ ಅಂತ ನ್ಯೂಸಲ್ಲಿ ನೋಡಿದ್ದು, ಬಟ್ ಗೊತ್ತಿಲ್ಲ. ಸೊ ನಮ್ಮೂರಲ್ಲಂತೂ ಹೆವಿ ಮಳೆ. 3 ಡೇಸಿಂದ ನೈಟ್ ಅಂತೂ ಕಂಪಲ್ಸರಿ ಗಾಳಿ ಜೊತೆ ಮಳೆ ಬೇರೆ, ತುಂಬ ಗಾಳಿ. ಒಂದಿನ ಅಂತೂ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಫುಲ್ ಮನೆ ಒಳಗಡೆ ಎಲ್ಲ, ಡೀಪ್ ಕ್ಲೀನ್ ಬೇರೆ ಮಾಡಿದ್ದೀನಿ ಮನೆ ನಾನು ಹಬ್ಬಕ್ಕೆ ಅಂಥೇಳಿ. ಸೊ ಹೆಂಗಾಯಿತು ಅಂದರೆ, ಎಷ್ಟು ಬೇಜಾರಾಯಿತು ಅಂದರೆ, ಯಾಕಾದರೂ ಮನೆ ಕ್ಲೀನ್ ಮಾಡಿದ್ನಪ್ಪ ಅನ್ನೋಷ್ಟು ನನಗೆ ಬೇಜಾರಾಗೋಯಿತು. ಆ ರೇಂಜಿಗೆ ಸುಂಟ್ರು ಗಾಳಿ ಥರ ಒಳಗಡೆ ಎಲ್ಲ ಮಣ್ಣು ಬಂದು ಬಿದ್ದುಬಿಡ್ತು. ಸಿಕ್ಕಾಪಟ್ಟೆ ಬೇಜಾರಾಯಿತು. ಸರಿ ಅಂದ್ಬಿಟ್ಟು ಇನ್ನೇನು ಮಾಡೋಕ್ಕಾಗುತ್ತೆ, ಬೇಜಾರಾಗಲಿ ಅಥವಾ ಖುಷಿ ಆಗಲಿ, ಮನೆ ಕೆಲಸಗಳು, ಮನೆ ಕ್ಲೀನ್ ಮಾಡೋದಂತೂ ಹೆಣ್ಮಕ್ಳಿಗೆ ತಪ್ಪಿದ್ದಲ್ಲ, ಮಾಡಲೇಬೇಕು. ಇನ್ನು ಹಬ್ಬಗಳು ಬಂದಾಗ ಅವಾಗ ಹೆಂಗಿರ್ತಿತ್ತು ಅಂತಂದರೆ, ಒಂಥರ ಬರೀ ಬಟ್ಟೆ ಹಾಕ್ಕೊಳ್ಳೋದು, ತಿನ್ನೋದು, ರೆಡಿ ಆಗೋದು, ಓಡಾಡೋದು. ಬಟ್ ಇವಾಗ ಮದುವೆ ಆದಮೇಲೆ ಸಿಚುವೇಶನ್ ಹೇಗೆ ಅಂತ ಅಂದರೆ, ನಮಗೆ ಎಷ್ಟೇ ಸುಖವಾಗಿ ನೋಡ್ಕೊಳ್ಳಿ ಅಥವಾ ನಮ್ಗೆ ಎಷ್ಟೇ ಅನುಕೂಲ ಇರಲಿ, ಬಟ್ ಮನೆ ಕೆಲಸ ಅಂತೂ ತಪ್ಪಿದ್ದಲ್ಲ ಅಂತಲೇ ಹೇಳ್ಬೋದು. ಇನ್ನು ಹನಿ ಬಟ್ಟೆಗಳನ್ನೆಲ್ಲನೂ ಮಡಚಿ ಇಟ್ಟಿದ್ದೆ. ಬಟ್ ಬ್ಯಾಸ್ಕೆಟ್ ಇದು ಜಸ್ಟ್ ಡೈಲಿ ಯೂಸ್ಗೆ ಅವಳಿಗೆ ಏನು ಬೇಕೋ ಅದನ್ನು ಮಾತ್ರ ಇಟ್ಕೊಂಡಿರ್ತೀನಿ ಅಷ್ಟೇ. ಇನ್ನೆಲ್ಲನೂ ಬೀರಲ್ಲಿ ಇಟ್ಟಿರ್ತೀನಿ ನಾನು, ತಕ್ಷಣಕ್ಕೆ ಕೈಗೆ ಸಿಗಬೇಕು ಹಂಗೆ ಇಟ್ಕೊಂಡಿರ್ತೀನಿ ಅಷ್ಟೇ ಬಟ್ಟೆಗಳನ್ನ ಈ ಒಂದು ಬ್ಯಾಸ್ಕೆಟಲ್ಲಿ. ಇನ್ನು ನೈಟ್ ಯಾಕೋ ಅಷ್ಟು ಅಡುಗೆ ಮಾಡೋ ಮೂಡ್ ಇರಲಿಲ್ಲ ನನಗೆ. ಸರಿ ಅಂದ್ಬಿಟ್ಟು ಹೋಟ್ಲಿಗೆ ಹೋಗೋಣ ಅಂಥೇಳಿ ಹೋಟೆಲ್ಗೆ ಹೋಗಿದ್ವಿ. ಬರಬೇಕಾದ್ರೆ ನೋಡ್ರಿ ಎಷ್ಟು ಮಳೆ ಅಂದರೆ ಸಿಕ್ಕಾಪಟ್ಟೆ ಮಳೆ, ಜೋರು. ಇನ್ನು ಆನೆಕಲ್ಲೆಲ್ಲ ಬಿದ್ದಿದೆ ಪಕ್ಕದ ಊರಲ್ಲೆಲ್ಲನೂ, ಅಷ್ಟು ಮಳೆ ಬರ್ತಾಯಿತ್ತು. ಅದನ್ನೇ ಹೇಳ್ಕೊತಿದ್ವಿ, ವರ್ಷದಲ್ಲಿ ಫಸ್ಟ್ ಮಳೆಲೇನೆ ನೋಡು ಊಟಕ್ಕೆ ಹೋಗಿ ಬರ್ತಾ ಇದ್ದೀವಿ ಅಂಥೇಳಿ. ಯಾಕಂದರೆ ನಾನು ಅಕ್ಕ ಯಾವಾಗಲೂ ಊಟಕ್ಕೆ ಹೋಗ್ಬೇಕಾದ್ರೆ ಒಂದೇ ಅಂದ್ಕೊಳ್ಳೋದು, ಅಂದರೆ ಈ ಟೈಮಲ್ಲಿ ಮಳೆ ಬಂದಿದ್ರೆ ಚೆನ್ನಾಗಿರ್ತಿತ್ತಲ್ವ, ಊಟ ಮಾಡೋಕ್ಕೆ ಒಂಥರ ಚೆನ್ನಾಗಿರೋದು ಅಂತ ಅನ್ನಿಸ್ತಿರುತ್ತೆ. ಸೊ ಅದೇ ಟೈಮಿಗೆ ಸರಿಯಾಗಿ ನಮಗೆ ಬೇರೆ ಮಳೆ ಬರ್ತಾಯಿದೆ. ಮೊದಲನೇ ಊಟ ಅಲ್ಲ, ಯಾವಾಗಲೂ ಊಟ ಮಾಡ್ಬೇಕಾದ್ರೆ ಆ ಥರ ಮಳೆ ಬರ್ತಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತಲ್ಲ, ಹಂಗೆ ಆಯ್ತು. ಏನಾಯ್ತು? Daddy wants to play.
ಇನ್ನು ನೈಟು ನಾವು ಊಟಕ್ಕೆ ಹೋದಾಗ ಡಿಸೈಡ್ ಆಯಿತು. ಅಕ್ಕ ನಾನು ದೋಸೆಗೆ ರುಬ್ಬಿಟ್ಟಿದ್ದೀನಿ ಅಂತ ಹೇಳಿದ್ಲು. ಅದಕ್ಕೆ ನೀನು ಆಲೂಗಡ್ಡೆ ಪಲ್ಯ ಮಾಡು, ನಾನು ಚಟ್ನಿ ದೋಸೆ ಹಿಟ್ಟನ್ನ ಕಳಿಸ್ತೀನಿ ಅಂತ ಹೇಳಿ ಹರಿನೂ ಹೇಳ್ದೆ ಹಂಗೆ ಮಾಡು ಅಂಥೇಳಿ ಅವನಿಗೆ. ಯಾಕಂದರೆ ಹರಿಗೂ ನಮ್ಮ ಬಾವಾಗ ಇಬ್ಬರಿಗೂ ಪಲ್ಯ ಚಟ್ನಿ ಎರಡೂ ಇರಬೇಕು. ನನಗಂತೂ ಚಟ್ನಿ ಇದ್ದರೆ ಸಾಕು ಅನ್ನೋ ಮೈಂಡ್ಸೆಟ್ಟು. ನಂಗೆ ಪಲ್ಯ ಅಷ್ಟು ಇಷ್ಟ ಆಗಲ್ಲ. ಸರಿ ಆಯಿತು, ನಾನು ಪಲ್ಯ ಮಾಡಿಬಿಟ್ಟು ಕಳಿಸ್ತೀನಿ, ನಿನ್ನ ದೋಸೆ ಹಿಟ್ಟು ಮತ್ತು ಚಟ್ನಿನ ಕಳಿಸ್ಕೊಡು ಅಂತ ಅಂದೆ. ಸರಿ ಆಯಿತು ಅಂದ್ಬಿಟ್ಟು ನಾನು ಪಲ್ಯನ ಎಲ್ಲ ರೆಡಿ ಮಾಡ್ಕೊತಿದ್ದೆ. ನೋಡಿ ನನ್ನ ಮನೆ ಮುಂದೆ ಪರಿಸ್ಥಿತಿ ಹಿಂಗಿದೆ ಅಂತ ತೋರಿಸ್ತೀನಿ. ಸೊ ಹಿಂಗಾಗ್ಬಿಟ್ಟಿದೆ. ನಾನು ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದೀನಿ ನೋಡಿ, ಹಿಂಗಾಗಿದೆ. ನನಗಂತೂ ಎಷ್ಟು ಬೇಜಾರಾಯಿತು ಅಂದರೆ, ಅದರಲ್ಲಿ ಯುಗಾದಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ. ಕ್ಲೀನ್ ಮಾಡಿದಾಗಲೇ ಈ ಥರ ಮಳೆ ಗಾಳಿ ಬರಬೇಕಾ ಅನ್ನೋ ಅಷ್ಟು ಬೇಜಾರಾಗ್ಬಿಡ್ತು ನನಗೆ. ಇನ್ನು ಸರಿ ಪಲ್ಯಕ್ಕೆ ಎಲ್ಲನೂ ಅಂದರೆ ಆಲೂಗೆಡ್ಡೆನೆಲ್ಲ ಬೇಯಕ್ಕಿಟ್ಟಿದ್ನಲ್ವ, ಈರುಳ್ಳಿನ ಕಟ್ ಮಾಡ್ಕೊಳ್ಳೋಣ ಅಂಥೇಳಿ. ನನಗೆ ಈರುಳ್ಳಿ ಏನು ಅಂತಂದರೆ ಮನೆ ಒಳಗೆ ನಾನು ಯಾವತ್ತೂ ಕಟ್ ಮಾಡಲ್ಲ. ನನಗೆ ಅಷ್ಟು ಕಣ್ಣೂರಿ ಅದು ತಡ್ಕೊಳಕ್ಕಾಗಲ್ಲ. ಹಾಗಾಗಿ ಮನೆ ಹೊರಗೆ ಯಾವಾಗಲೂ ನಾನು ಮನೆ ಹೊರಗಡೆನೇ ಕಟ್ ಮಾಡ್ಕೊಳ್ಳೋದು. ಕಟ್ ಮಾಡೋಣ ಅಂದ್ಕೊಂಡ್ರೆ ಮನೆ ಹೊರಗಡೆ ಪರಿಸ್ಥಿತಿ ಹಂಗಿತ್ತು, ಇನ್ನು ನಿಂತ್ಕೊಳ್ಳೋಕ್ಕೂ ಆಗಲ್ಲ, ಅಷ್ಟು ಗಲೀಜು ಅನಿಸುತ್ತೆ. ಸರಿ ಆಯಿತು ಅಂದ್ಬಿಟ್ಟು ಒಳಗೇ ಹೆಂಗೋ ಕಟ್ ಮಾಡ್ಕೋತಾ ಇದ್ದೆ. ಅಷ್ಟರಲ್ಲಿ ಪಲ್ಯಕ್ಕೆಲ್ಲ ಒಗ್ಗರಣೆಗೆ ಇಟ್ಬಿಟ್ಟು ಟೀಗೆ ಇಟ್ಟಿದ್ದೀನಿ. ನನ್ನ ಮಗಳು ಅಷ್ಟೊತ್ತಿಗೆ ಎದ್ಬಿಟ್ಲು. ಇವಳಂತೂ ನಿಜವಾಗ್ಲೂ ಒಂದು ಸೆಕೆಂಡ್ ನನ್ನ ಅವಳು ಪಕ್ಕ ಇಲ್ಲ ಅಂತ ಅಂದರೆ ಮಲ್ಗೋದೇ ಇಲ್ಲ ಅಂತ ಹೇಳ್ಬೋದು. ಹಂಗೆ ಎದ್ದು ಕೂತ್ಕೊಂಡ್ಬಿಡ್ತಾಳೆ. ಅದು ಯಾಕೆ ಹಂಗೆ ಮಾಡ್ತಾಳೋ ಗೊತ್ತಿಲ್ಲ, ಇತ್ತೀಚೆಗೆ ಹಂಗೆ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಒಟ್ಟಲ್ಲಿ ಅವಳ ಪಕ್ಕದಲ್ಲಿ ನಾನು ಇರಬೇಕಷ್ಟೇನೆ. ಜಸ್ಟ್ ಅವಳಿಗೆ ನಾನು ಅವಳನ್ನ ತಟ್ಟಲಿಲ್ಲ ಅಂದರೂ ಕೂಡ ಅದೇನೋ ಗೊತ್ತಿಲ್ಲ, ಅವಳಿಗೆ ಫೀಲ್ ಆಗುತ್ತೋ ಏನೋ, ಒಟ್ಟಲ್ಲಿ ನಾನು ಅವಳ ಪಕ್ಕನೇ ಇರಬೇಕು, ಹಂಗೆ ಮಾಡ್ತಾಳೆ. ಇನ್ನು ಹಬ್ಬಕ್ಕೆ ಎಲ್ಲನೂ ನೀಟಾಗಿ ಡೀಪ್ ಕ್ಲೀನ್ ಮಾಡಿಕೊಂಡೆ. ಕಿಚನ್ ಒಂದು ನನಗೆ ಮಾಡ್ಕೊಳಕ್ಕೆ ಆಗಲಿಲ್ಲ, ಯಾಕಂದರೆ ಕಿಚನ್ಗೆ ಬಾಕ್ಸಸ್ ತೊಗೊಂಬಂದಿದ್ನಲ್ಲ, ಸೊ ಅದನ್ನು ಎಲ್ಲ ರೀಪ್ಲೇಸ್ ಮಾಡಬೇಕಿತ್ತು. ಸರಿ ಆಯಿತು ಅಂದ್ಬಿಟ್ಟು ಸದ್ಯಕ್ಕೆ ಹಬ್ಬ ಇನ್ನೊಂದು ದಿನ ಇದೆ ಅಷ್ಟೇನೆ. ಹಾಗಾಗಿ ಸರಿ ಬೇಡ ಬಿಡು ಆಯಿತು, ಹಬ್ಬ ಮುಗಿಸ್ಕೊಂಡ್ಬಿಟ್ಟೆ ಬೇಕಾದರೆ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಸುಮ್ಮನೆ ಅದೇ. ಹಾಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತೆಲ್ಲ ನಾನು ಏನು ಅಂದ್ಕೊಳ್ಳಲ್ಲ. ನನಗೆ ಹೆಂಗೆ ಅನುಕೂಲ ಆಗುತ್ತೆ ಹಂಗಷ್ಟೇ ನಾನು ಮಾಡ್ಕೊಳ್ಳೋದು. ಇವಾಗ ಹಬ್ಬಕ್ಕೆ ಫುಲ್ ಕ್ಲೀನ್ ಮಾಡಿದ್ದೀನಿ, ಇದು ಕ್ಲೀನ್ ಮಾಡಬೇಕು ಅಂಥೇಳಿ ಹೆಂಗೆ ಅರ್ಜೆಂಟಲ್ಲಿ ಮಾಡೋದಕ್ಕೆ ನಂಗೆ ಇಷ್ಟ ಆಗಲ್ಲ. ನನ್ನ ಮನಸ್ಸಿಗೆ ಸರಿ ಆಯಿತು, ಇವಾಗ ದೇವ್ರ ಮನೆ ಕ್ಲೀನಾಗಿದೆ, ಹಾಲು ರೂಮ್ ಎಲ್ಲ ಕ್ಲೀನಾಗಿದೆ, ಇದು ಒಂದಿದೆ ಅಲ್ಲ, ಓಕೆ ಹಬ್ಬ ಮುಗೀಲಿ ಮಾಡ್ಕೊಂಡ್ರೆ ಆಯಿತು ಅಂಥೇಳಿ ಸುಮ್ಮನೆ ಅದೇ. ನಾನು ನನ್ನ ಮನಸ್ಸಿಂದ ಹೆಂಗೆ ಅನಿಸುತ್ತೆ ನಾನು ಹಂಗೇ ಪೂಜೆ ಮಾಡೋದು, ಹಾಗೇ ಹಬ್ಬ ಮಾಡೋದು. ನಂಗೆ ಹಂಗೆ ಇಷ್ಟ ಆಗುತ್ತೆ. ಈ ಪ್ರೆಷರಲ್ಲಿ ಕೆಲವೊಬ್ರನ್ನ ನೋಡ್ಬಿಟ್ಟಿದ್ದೀನಿ ನಾನು ಕಣ್ಣಾರೆ. ಪ್ರೆಷರಲ್ಲಿ ಬರ್ರಿ ಅಡುಗೆ ಮನೆಯಲ್ಲೇ ಇದ್ದು ಅಡುಗೆ ಮಾಡೋದ್ರಲ್ಲೇ ಅವರು ಒಂಥರ ಸೀಮಿತ ಆಗಿಬಿಟ್ಟಿರ್ತಾರೆ. ಇಲ್ಲ ಮನೇಲಿ ಗಂಡು ಮಕ್ಕಳು ಬೈತಾರೆ, ನಾವು ಅಡುಗೆ ಮನೆಯಲ್ಲಿ ಫಸ್ಟ್ ಅಡುಗೆ ಮುಗಿಸ್ಬಿಡ್ಬೇಕು, ಆ ಒಂದು ಮೈಂಡ್ಸೆಟ್ಟಲ್ಲಿ ಇರ್ತಾರೆ. ಬಟ್ ನನಗೆ ಅದೆಲ್ಲ ಇಷ್ಟ ಆಗಲ್ಲ. ಸರಿ, ಒಬ್ಬೊಬ್ರದ್ದು ಒಂದೊಂದು ಒಪಿನಿಯನು, ಬಟ್ ನನಗೆ ಈ ಥರ ಒಪಿನಿಯನ್ ನೋಡಿರೋದ್ರಿಂದ ಹೇಳಿದೆ ಅಷ್ಟೇ, ಏನು ಅಂದ್ಕೊಳ್ಳೋಕೆ ಹೋಗಬೇಡಿ. ಇನ್ನು ನನ್ನ ಮಗಳನ್ನ ಸ್ವಲ್ಪ ಹೊತ್ತು ಹೊರಗಡೆ ಎಲ್ಲ ಕೂರಿಸ್ಕೊಂಡಾದ್ಮೇಲೆ ನೈಟ್ ಊಟಕ್ಕೆ ಮುದ್ದೆ ಮಾಡ್ಕೊಳ್ಳೋಣ ಅಂಥೇಳಿ. ನಾನೇನು ಮುದ್ದೆಲಿ ಎಕ್ಸ್ಪರ್ಟ್ ಇಲ್ಲ, ಬಟ್ ಹೆಂಗೆ ಬರುತ್ತೋ ಹಂಗೆ ಸ್ವಲ್ಪ ಟ್ರೈ ಮಾಡ್ತೀನಿ ಅಷ್ಟೇನೆ. ಚೆನ್ನಾಗೇ ಮಾಡ್ತೀನಿ, ಬಟ್ ಯಾವತ್ತೂ ನಾನು ಏನಂತ ಹೇಳ್ತಾರೆ, ನನಗೆ ಬುದ್ಧಿ ಬಂದಾಗಿಂದನೂ ನಾನು ಒಂದು ಕೆಲಸ ಮಾಡ್ದೋಳಲ್ಲ. ಬಟ್ ಇವಾಗ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ, ಒಂಥರ ನನ್ನ ಮೇಲೆ ನನಗೇ ಪ್ರೌಡ್ ಫೀಲ್ ಅಂತಲೇ ಹೇಳ್ಬೋದು. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ, ಅದನ್ನೆಲ್ಲ ಕರ್ಟನ್ ಎಲ್ಲ ತೆಗೆದ್ಬಿಟ್ಟಿದ್ದೆ. ಸರಿ ಬೇರೆ ಕರ್ಟನ್ ಹಾಕೋಣ ಅಂತ ಹೇಳ್ಬಿಟ್ಟು ನನಗಂತೂ ಸುಸ್ತಾಗಿ ಹೋಗ್ಬಿಟ್ಟಿತ್ತು ಕ್ಲೀನ್ ಮಾಡಿಕೊಂಡು. ಸರಿ ಆಯಿತು ಅಂದ್ಬಿಟ್ಟು ಹರಿ ನಾನೇ ಹಾಕ್ತೀನಿ ಕೊಡು ಅಂಥೇಳಿ ಹಾಕ್ತಾಯಿದ್ದ. ಸೊ ಒಂದು ಈ ಥರ ಮಾಡ್ಕೊಂಡಾಗ ಈ ಥರ ಹೆಲ್ಪಿಗೆ ಅಂಥೇಳಿ ಬಂದೇ ಬರ್ತಾನೆ. ಅವನಿಗೆ ಎಷ್ಟೇ ಬ್ಯುಸಿ ಇದ್ದರೂ, ಅವನು ಎಷ್ಟೇ ಸುಸ್ತಾಗಿದ್ರು ನನಗೂ ಒಂಚೂರು ಹೆಲ್ಪ್ ಮಾಡೇ ಮಾಡ್ತಾನೆ. ಯಾಕಂದರೆ ಹೊರಗಡೆ ಅವನು ಕೂಡ ತುಂಬ ಸುಸ್ತಾಗ್ಬಿಟ್ಟೆ, ಹೊಲದ ಕೆಲಸ ಅಂತೆ, ಮನೆ ಕೆಲಸ ಅಂತೆ, ಸೊ ಅಂಗಡಿ ಕೆಲಸ ಅಂತೆ, ಈ ಥರ ತುಂಬ ಕೆಲಸ ಇರುತ್ತೆ, ಬ್ಯಾಂಕ್ ಕೆಲಸಗಳು ಅಂಥೇಳಿ. ಸರಿ ಆಯಿತು ಅಂದ್ಬಿಟ್ಟು ನಾನು ಒಬ್ಬಳೇ ಮಾಡ್ಕೋತಿರ್ತೀನಿ ಪಾಪುನ ಹಿಡ್ಕೊಂಡು ಅಂತ ಹೇಳಿ ಈ ಥರ ಹೆಲ್ಪ್ ಮಾಡ್ತಾ ಇರ್ತಾನೆ. ಇನ್ನು ಈ ಬಿಸಿಲಿಗೆ ತಡ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಲಾಸ್ಟ್ ಇಯರೇ ಎ ಸಿ ಹಾಕಿಸ್ಕೊಂಡ್ವಿ. ಇಲ್ಲ ಅಂದರೆ ನಿಜವಾಗ್ಲೂ ಈ ಕಡೆ ಬಿಸಿಲಿಗೆ ತಡ್ಕೊಳಕ್ಕಾಗಲ್ಲ, ನಾವಂತೂ ನಿದ್ದೆನೇ ಮಾಡಲ್ಲ, ಹಂಗೆ ಆಗ್ಬಿಡುತ್ತೆ. ಒಂದ್ಸಲ ಪಾಪನ ಹಿಂಗೇನೆ ಅವಳು 5 ಮಂತ್ 6 ಮಂತ್ ಇದ್ದಾಗ ಕರ್ಕೊಂಡು ಬಂದಿದ್ದೆ ನಾನು. ಯಾವ ರೇಂಜಿಗೆ ಆಯಿತು ಅಂದರೆ ಇನ್ಯಾವತ್ತೂ ಇಲ್ಲಿ ಇರಲೇಬಾರ್ದು, ಎ ಸಿ ಇದ್ರಷ್ಟೇ ಇರೋಕ್ಕಾಗೋದು ಅನ್ನೋಷ್ಟು ಆಯಿತು. ಇನ್ನು ಈ ರೂಮಿಗೆ ಪೇಂಟ್ ಮಾಡ್ತೀನಿ ಅಂತೇಳಿ ನಾವು ಆ್ಯಕ್ಚುಲಿ ದುಡ್ಡು ಕೊಟ್ಬಿಟ್ಟು ಪೇಂಟ್ ಮಾಡಿಸಿದ್ದೀವಿ ಮನೆಗೆ. ನೋಡಿದ್ರೆ ಇಷ್ಟು ಕೆಟ್ಟದಾಗಿ ಪೇಂಟ್ ಮಾಡಿದ್ದಾರೆ, ನೀವೇ ನೋಡ್ತಾ ಇರ್ಬೋದು ಎಷ್ಟು ಕೆಟ್ಟದಾಗಿ ಪೇಂಟ್ ಮಾಡಿದ್ದಾರೆ ಅಂತ. ಸರಿ ಹರಿ ನಾನು ನೀನು ಸೇರಿಕೊಂಡೆ ಪೇಂಟ್ ಮಾಡೋಣ ಅಂದ. ಸರಿ ಇವಾಗೆಲ್ಲ ಅದು ಬೇಡ ಬಿಡು, ಫಸ್ಟು ಹಬ್ಬ ಮುಗಿಲಿ, ಆಮೇಲೆ ಬೇಕಾದರೆ ನೋಡ್ಕೊಳ್ಳೋಣ, ಇಲ್ಲಾಂದ್ರೆ ಏನೂ ಬೇಡ ಅಂಥೇಳಿ ನಾನು ಸುಮ್ಮನೆ ಆಗೋದೆ. ಇನ್ನೇನಕ್ಕೆ ಸುಮ್ಮನೆ ಅಷ್ಟೊಂದೆಲ್ಲ ಡೀಪಾಗಿ ತಲೆ ಕೆಡಿಸ್ಕೊಳ್ಳೋದಂತ. ನನಗೇನು ಅಷ್ಟೊಂದು ಓವರಾಗಿ ಡೀಪಾಗಿ ತಲೆ ಕೆಡಿಸ್ಕೊಬೇಕು ಅಥವಾ ವೀಡಿಯೋದಲ್ಲಿ ನೋಡ್ತಾ ಇರ್ತಾರೆ, ಸೊ ಏನು ಅನ್ಕೋತಾರೆ ಅದೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ.
ನಾವು ಹೇಗಿದ್ದೀವಿ ಆ ರೀತಿಯಾಗಿ ತೋರಿಸೋದಕ್ಕಷ್ಟೇ ನನಗೆ ಇಷ್ಟ ಆಗುತ್ತೆ. ಇನ್ನು ವೀಡಿಯೋಗೋಸ್ಕರ ಅದನ್ನು ತರಿಸ್ದೆ ಇದನ್ನು ಮೇಕ್ ಓವರ್ ಮಾಡಿದೆ ಅದೆಲ್ಲ ನಂಗೆ ಇಷ್ಟ ಆಗಲ್ಲ. ಹೆಂಗಿದೆಯೋ ಹಂಗೆ. ಇನ್ನು ತರಿಸ್ಬಿಟ್ಟು ತೋರಿಸ್ತೀನಿ ಇಲ್ಲ ಅಂತಲ್ಲ, ಬಟ್ ಅದು ನನಗೆ ಮನಸ್ಸಿಗೆ ಅನ್ನಿಸ್ಬೇಕು, ನನ್ನ ಮನಸ್ಸಿಗೆ ಅದು ಖುಷಿ ಅನಿಸ್ಬೇಕು, ಅವಾಗಷ್ಟೇ ನಾನು ಮಾಡೋದು. ಇನ್ನು ಈ ಫ್ಯಾನ್ನ ಹನಿನೂ ಮತ್ತು ಅಚ್ಚು ಸೇರ್ಕೊಂಡ್ಬಿಟ್ಟು ಬೀಳಿಸ್ಬಿಟ್ಟಿದ್ದಾರೆ ಕೆಳಗೆ. ಸೊ ಅದರಲ್ಲಿರೋ ಅಂಥದ್ದು ಅದರ ರೆಕ್ಕೆ ಏನು ಬರುತ್ತೆ ಅದು ಬಿದೋಗ್ಬಿಟ್ಟಿದೆ ಕಟ್ಟಾಗಿ. ಸರಿ ಆಯಿತು, ಹಿಂಗೆ ಇದ್ರೆ ಮತ್ತೆ ಹಿಂಗೆ ಇರುತ್ತೆ ಅಂತ ಹೇಳ್ಬಿಟ್ಟು ಹೆಂಗಿದ್ರು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀವಿ. ಇದೊಂದು ಫ್ಯಾನ್ನ ರೆಡಿ ಮಾಡಿಬಿಡೋಣ ಅಂತ. ಮನೇಲಂತೂ ಮೂರು ಫ್ಯಾನ್ ಇದೆ, ಜೊತೆಲಿ ಏರ್ ಕೂಲರ್ ಇದೆ, AC ಇದೆ. ಸೊ ಇಷ್ಟೆಲ್ಲ ಇದ್ರೂ ಸ್ಟ್ಯಾಂಡ್ ಫ್ಯಾನ್ ಬೇರೆ ಇದೆ. ಅಂದರೆ ಅಂದರೆ ಮೇಲೆ ಹಾಕ್ತೀವಿ ನೋಡಿ, ಸೀಲಿಂಗ್ ಫ್ಯಾನ್ಗಿಂತ ಈ ಸ್ಟ್ಯಾಂಡ್ ಫ್ಯಾನೇ ಬೆಸ್ಟು ಅಂಥೇಳಿ ನಾವು ಅವಾಗ ತೊಗೊಂಬಂದಿದ್ದು. ಅಂದರೆ ಅಂಗಡಿಲೇ ಇತ್ತು, ಸೊ ತೊಗೊಂಬಂದಿದ್ವಿ ಅಷ್ಟೇ. ಸರಿ ಅದನ್ನು ರೆಡಿ ಮಾಡ್ಕೊತೀನಿ ನಾನು ಅಂತ ಹೇಳ್ದೆ. ಅಷ್ಟೊತ್ತಿಗೆ ಇವಳಂತೂ ಇಲ್ಲಿ ಚಿಲ್ಲ ಪಿಲ್ಲಿ ಮಾಡಿಕ್ಬಿಟ್ಟಿದ್ಲು. ಸರಿ ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ಕೋತೀನಿ ಅಂತ. ಅವಳಿಗೆ ಫ್ಯಾನಿಂದು ಅದು ಅಡ್ಜಸ್ಟ್ ವೈರ್ ಥರ ಬರುತ್ತೆ ನೋಡಿ, ಅದು ಅವಳಿಗೆ ಬೇಕಂತೆ ಆಟಾಡೋದಕ್ಕೆ. ಯಾರು ನೋಡಿದಾಳೆ ಅಂತ ಗೊತ್ತಿಲ್ಲ, ಸೊಂಟಕ್ಕೆ ಹಾಕ್ಕೊಂಡು ತಿರುಗಿಸ್ತಾರೆ ನೋಡಿ, ಸೊ ಆ ಥರ ತಿರುಗಿಸ್ಬೇಕು ಅಂತ ಅವಳು. ಬಟ್ ನನಗೆ ಬೇಕು ಅಂತ ಫೈನಲಿ ಹೆಂಗೇನಾದರೂ ಮಾಡ್ಕೊ ಅಂದ್ಬಿಟ್ಟು ಕೊಟ್ಟ. ಅವಳು ಪಾಡಿಗೆ ಅವಳು ಆಟಾಡ್ಕೊತಿದ್ಲು. ಇನ್ನು ನಾವು ಪಿಲ್ಲೋ ಕವರ್ ಇವಂತೂ ಹಾಕೋಕ್ಕೆ ಎಷ್ಟು ಸರ್ಕಸ್ ಆಗುತ್ತೆ ಗೊತ್ತಾ. ಇನ್ನು ಪಿಲ್ಲೋ ಕವರು ನಾನು ಬೇರೆದು ಬೇಕು ಅಂದೆ. ಇದು ಸ್ವಲ್ಪ ದೊಡ್ಡ ಪಿಲ್ಲೋ ಆಗಿರೋದ್ರಿಂದ ಯಾವುದೂ ಅಡ್ಜಸ್ಟ್ ಆಗ್ತಾಯಿಲ್ಲ ನನಗೆ. ತೊಗೊಂಬರೋದಕ್ಕೆ ಆನ್ಲೈನಲ್ಲಿ ತರಿಸಿದ್ರು ಕೂಡ ಆಗ್ತಾಯಿಲ್ಲ. ಸರಿ ಅಂದ್ಬಿಟ್ಟು ಈಗ ಸದ್ಯಕ್ಕೆ ಇರೋದು, ಮತ್ತೆ ಅವ್ರು ಬಂದರೆ ಬೇರೆದು ಕೇಳೋಣ, ತರಿಸ್ಕೊಡಿ ಅಂತ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಒಂದು 1 ಇಯರಿಂದ ವೆಯ್ಟ್ ಮಾಡ್ತಾಯಿದ್ದೀವಿ ಗೊತ್ತಾ. ಅವ್ರು ಬರೋಂಗೇ ಇಲ್ಲ. ಸೊ ಬರ್ತಾರಂತೆ, ಬಟ್ ನಮಗೆ ಶಾಪ್ ಹತ್ರ ಅವ್ರು ಬರ್ತಾಯಿಲ್ಲ. ಸೊ ಬಂದರೆ ನೆಕ್ಸ್ಟು ಇನ್ನೂ 1-2 ಪೇರ್ ತೊಗೋಬೇಕು ಅಂತ. ಯಾಕಂದರೆ ಇದು ಇಲ್ಲಿ ಧೂಳಿಗೆ ಕಲರ್ ಬೆಸ್ಟ್ ಇದೆ, ಹಂಗಾಗಿ ನಾನು ಇದನ್ನೇ ತೊಗೊಂಡಿದ್ದಷ್ಟೇ. ನಾನು ನೆಕ್ಸ್ಟ್ ಬಂದರೆ ಸಿಮಿಲರ್ ಕಲರ್ಸ್ನೇ ನಾನು ತೊಗೋತೀನಿ. ಈ ಥರ ಇತ್ತು ನನ್ನ ಒಂದು ರೊಟೀನ್. ನಿಮ್ಮ ಮನೇಲೆಲ್ಲ ಹೇಗೆ ಕ್ಲೀನ್ ಮಾಡಿದ್ರ ಮನೆಯೆಲ್ಲ ಹಬ್ಬಕ್ಕೆ, ಹೆಂಗೆ ನಡೀತು ಹಬ್ಬ ಅಂತ ಹೇಳಿ ಕಾಮೆಂಟಲ್ಲಿ ತಿಳಿಸಿ ಆಯಿತಾ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಲೈಕ್, ಶೇರ್, ಕಮೆಂಟ್. ಬಾಯ್, ಟೇಕ್ ಕೇರ್.